ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ನಮ್ಮ ಚಾನಲ್ನ ಹೊಸ ವಿಡಿಯೋ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ ಮೇನ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳ ಬಗ್ಗೆ ಇವತ್ತು ಅತ್ಯಂತ ಸರಳವಾಗಿ ಹೇಳ್ಕೊಡ್ತೀನಿ. ಏನಂದರೆ ವೀಕ್ಷಕರೇ, ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒಂದ್ಸಲ ಪ್ರೆಸ್ ಮಾಡಿ. ಆ ಪ್ರೆಸ್ ಮಾಡಿದ ತಕ್ಷಣ 3 ಆಪ್ಷನ್ ಬರುತ್ತೆ, ಅಲ್ಲಿ ಆಲ್ ಅಂತ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿ. ವೀಕ್ಷಕರೇ, ನಾವು ನಿಮ್ಮಿಂದ ಬಯಸೋದು ಒಂದು ಲೈಕ್. ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನಿಸುತ್ತೋ ಡೌಟ್ಸ್ ಅದು ಇದ್ದರೆ ಕಮೆಂಟ್ ಮಾಡಿ. ವೀಕ್ಷಕರೇ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹೇಗಾದರೂ ಗೆಲ್ತೀನಿ ಅನ್ನೋ ಹಠಕ್ಕಿಂತ ಹೀಗೆ ಗೆಲ್ತೀನಿ ಅನ್ನೋ ಛಲ ಇದ್ದರೆ ನಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ತಡ, ಲೆಟ್ಸ್ ಸ್ಟಾರ್ಟ್. ನಾವೀಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ನೇ ಬಂದ್ಬಿಟ್ಟು ಸೆಪರೇಟಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಸರ್ವೋಚ್ಚತೆ ಅಥವಾ ಶ್ರೇಷ್ಠತೆ ಅಂತ ಕರಿತೀವಿ. ರಾಜ್ಯದ ಯಾವುದೇ ಅಂಗವು ಸಂವಿಧಾನದ ಯಾವುದೇ ವಿಧಿಯನ್ನ ಉಲ್ಲಂಘಿಸುವಂತಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಿತ ಸಂವಿಧಾನದ ಅನುಗುಣವಾಗಿಯೇ ನಡೆದುಕೊಳ್ಬೇಕು. ಸಂವಿಧಾನವನ್ನ ಆ ವಿಧಿಯನ್ನ ಉಲ್ಲಂಘಿಸಿದರೆ ಅದು ನಾವು ಏನಾಗುತ್ತೆ ಅಂದರೆ ಸಂವಿಧಾನಕ್ಕೆ ನಾವು ವಿರುದ್ಧವಾಗಿ ನಡ್ಕೊಂಡ ಹಾಗೆ. ಅದೇನಾದರೂ ನಾವು ವಿರುದ್ಧವಾಗಿ ನಡ್ಕೊಂಡಿದ್ದೇ ಆಗಿದ್ರೆ ನ್ಯಾಯಾಲಯಗಳು ಇದು ತಪ್ಪು, ನಾವು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀವಿ ಅನ್ನೋ ಘೋಷಣೆಯನ್ನ ಮಾಡ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಸಂವಿಧಾನ. ಭಾರತ ಸಂವಿಧಾನವು ಜಗತ್ತಿನಲ್ಲಿ ಅತಿ ದೀರ್ಘವಾಗಿ ಬರೆಯಲ್ಪಡುವಂತಹ ಸಂವಿಧಾನ ನಮ್ಮ ಭಾರತ ಸಂವಿಧಾನ, ಲಿಖಿತ ಸಂವಿಧಾನವಾಗಿದೆ. ನಮ್ಮ ಸಂವಿಧಾನವು ಸಂವಿಧಾನ ರಚನಾ ಸಭೆಯ ಮೂಲಕ ರಚಿತವಾಗಿರುವಂಥದ್ದು. ಇದು ಮೂಲತಃ 395 ವಿಧಿಗಳನ್ನು 22 ಭಾಗಗಳು. ಮೂಲ ಸಂವಿಧಾನ ರಚನೆಯಾದಾಗ 8 ಅನುಸೂಚಿಗಳು, ಪ್ರಸ್ತುತ 12 ಅನುಸೂಚಿಗಳನ್ನು ಹೊಂದಿರ್ತದೆ. ಬೃಹತ್ಗಾತ್ರದ ಸಂವಿಧಾನ ನಮ್ಮ ಭಾರತದ ಲಿಖಿತ ಸಂವಿಧಾನವಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸಾರ್ವಭೌಮತ್ವ ರಾಷ್ಟ್ರ. ಭಾರತವು ಆಂತರಿಕವಾಗಿ ಅಥವಾ ಬಾಹ್ಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಅಧಿಕಾರವನ್ನ ಹೊಂದಿದೆ. ಹೊರ ದೇಶಗಳೊಡನೆ ಒಪ್ಪಂದ ಮಾಡುವಂತ ಅಧಿಕಾರ ಸಹಿತ ನಮ್ಮ ಭಾರತಕ್ಕಿದೆ. ಸಾರ್ವಭೌಮ ಅಧಿಕಾರ ಎಂದರೆ ರಾಷ್ಟ್ರದ ಪರಮೋಚ್ಚವಾಗಿರುವ ಅಥವಾ ಪರಮಶ್ರೇಷ್ಠವಾಗಿರ್ತಕ್ಕಂಥ ಅಧಿಕಾರ ಸಾರ್ವಭೌಮ ಅಧಿಕಾರ ಅಂತ ಕರಿತೀವಿ. ಒಂದು ಸಂವಿಧಾನ ಮಿತಿಗೆ ಒಳಪಟ್ಟು ಯಾವುದೇ ವಿಷಯದ ಮೇಲೆ ಶಾಸನ ಮಾಡುವಂಥ ಅಧಿಕಾರ ಸಂವಿಧಾನವು ನಮ್ಮ ಭಾರತ ಸರ್ಕಾರಕ್ಕೆ ಕೊಟ್ಟಿದೆ. ಸೋಷಿಯಲಿಸ್ಟ್, ಸಮಾಜವಾದಿ. ಭಾರತ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶೋಷಣೆಯನ್ನು ಮುಕ್ತಿಪಟ್ಟು ಬಡತನ ಮತ್ತು ಅಜ್ಞಾನವನ್ನು ಅಂತ್ಯಗೊಳಿಸುವ ಪ್ರಜಾಸತ್ತಾತ್ಮಕ ಸಮಾಜವಾದದ ಒಂದು ಮುಖ್ಯವಾಗಿರ್ತಕ್ಕಂಥ ಗುರಿಯಾಗಿದೆ. ಸಮಾಜವಾದದ ಗುರಿಗಳನ್ನು ಯಶಸ್ವಿಗೊಳಿಸಲು ಈ ಸಮಾಜವಾದ ಅನ್ನೋ ತತ್ವವನ್ನು ಈ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಯುಲರ್, ಜಾತ್ಯತೀತ ಅಂತ. ಭಾರತಕ್ಕೆ ಯಾವುದೇ ರಾಷ್ಟ್ರದ ಘೋಷಿತ ಅಥವಾ ರಾಜ್ಯ ಘೋಷಿತ ಧರ್ಮ ಅನ್ನೋದು ಇಲ್ಲ ವೀಕ್ಷಕರೇ. ಭಾರತವು ಧಾರ್ಮಿಕ ವಿಷಯಗಳಲ್ಲಿ ತಟಸ್ಥವಾಗಿದೆ. ಎಲ್ಲಾ ಧಾರ್ಮಿಕ ಸಮುದಾಯಗಳಿಗೂ ಸಮಾನವಾದ ಪ್ರಾಶಸ್ತ್ಯವನ್ನು ಸಂವಿಧಾನ ಮೂಲಕ ಪಡೆಯಲಾಗಿದೆ. ಧರ್ಮ ಎನ್ನುವುದು ವ್ಯಕ್ತಿಯ ವೈಯಕ್ತಿಕ ಅಥವಾ ಖಾಸಗಿ ವಿಷಯ ಎಂದು ನಾವು ಪರಿಗಣಿಸ್ತೀವಿ. ಧರ್ಮ ಅನ್ನುವುದು ವ್ಯಕ್ತಿಯ ವೈಯಕ್ತಿಕ ಅಥವಾ ಖಾಸಗಿ ವಿಷಯ ಎಂದು ನಾವು ಪರಿಗಣಿಸ್ತೀವಿ. ಅದಕ್ಕಾಗಿ ಭಾರತವನ್ನ ಜಾತ್ಯತೀತ ರಾಷ್ಟ್ರವಾಗಿದೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಡೆಮೋಕ್ರೆಟಿಕ್ ಸಿಸ್ಟಮ್, ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಜನರ ಭಾಗವಹಿಸುತ್ತಿರುವುದನ್ನ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಂತ ಕರಿತೀವಿ. ಅದು ಪ್ರತ್ಯಕ್ಷವಾಗಿರಬಹುದು ಅಥವಾ ಪರೋಕ್ಷವಾಗಿರಬಹುದು. ಭಾರತವು ಅಪ್ರತ್ಯಕ್ಷ ಪ್ರಾಥಮಿಕ ಸಂಸದೀಯ ಪ್ರಜಾಪ್ರಭುತ್ವವನ್ನ ಅಳವಡಿಸಿಕೊಂಡಿರುವುದು. ಹಾಗೆ ನೇರವಾಗಿ ಪ್ರಜೆಗಳು ಆಡಳಿತ ವ್ಯವಸ್ಥೆಯಲ್ಲಿ ಭಾಗವಹಿಸುವುದಿಲ್ಲ, ಆದರೆ ಅವರು ಮತವನ್ನು ಚಲಾಯಿಸುವುದರ ಮೂಲಕ ಪ್ರತ್ಯಕ್ಷವಾಗಿ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸುತ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಪಬ್ಲಿಕ್ ಸಿಸ್ಟಮ್, ಗಣರಾಜ್ಯ ವ್ಯವಸ್ಥೆ. ಇದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ದ ಮೇನ್ ಫ್ಯೂಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ರಾಷ್ಟ್ರದ ಮುಖ್ಯಸ್ಥರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಜನರಿಂದ ಆಯ್ಕೆಗೊಳ್ಳುತ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವ ವಿಷಯನೇ ವೀಕ್ಷಕರೇ.
ಆದರೆ ಅದನ್ನು ಗಣರಾಜ್ಯ ಯಾವ ರಾಷ್ಟ್ರದಲ್ಲಿ ರಾಷ್ಟ್ರದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆ ಮಾಡ್ತಾರೋ ಆ ರಾಷ್ಟ್ರವನ್ನು ಗಣರಾಜ್ಯ ರಾಷ್ಟ್ರ ಎಂದು ಕರಿತೀವಿ. ಗಣರಾಜ್ಯ ರಾಷ್ಟ್ರದಲ್ಲಿ ರಾಜಕೀಯ ಸಾರ್ವಭೌಮತ್ವವು ಜನರ ಕೈಯಲ್ಲಿರುತ್ತದೆ. ಅದು ಪ್ರತಿ ಪೌರರಿಗೂ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ಪ್ರಾಶಸ್ತ್ಯವನ್ನು ಕೊಡುವುದಾಗಿದೆ. ನಮ್ಮ ರಾಷ್ಟ್ರದ ಮುಖ್ಯಸ್ಥರನ್ನ ಅಪ್ರತ್ಯಕ್ಷವಾಗಿ ಪ್ರಜೆಗಳಿಂದ ಆರಿಸಲಾಗಿದೆ. ನೆಕ್ಸ್ಟ್, ಸಿಂಗಲ್ ಸಿಟಿಜನ್ಶಿಪ್, ಏಕ ಪೌರತ್ವ. ಭಾರತವು ಪ್ರಜೆಗಳ ಒಕ್ಕೂಟವಾಗಿದ್ದರೂ ಸಹ ಎಲ್ಲ ಭಾರತೀಯರಿಗೂ ಒಂದೇ ಪೌರತ್ವವನ್ನು ಒದಗಿಸಿಕೊಡಲಾಗಿದೆ. ಅದನ್ನು ಏಕ ಪೌರತ್ವ ಎನ್ನುತ್ತಾರೆ ಅಲ್ವಾ. ಭಾರತದ ಯಾವುದೇ ರಾಜ್ಯದಲ್ಲಿ ವಾಸಿಸುತ್ತಿರಲಿ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೇ ಆಗಿರಬಹುದು, ಮಹಾರಾಷ್ಟ್ರದಲ್ಲೇ ಆಗಿರ್ಬೋದು, ವಾಟ್ಯವಾರದು ಯಾವುದೇ ಆಗಿರಲಿ, ಎಲ್ಲ ಭಾರತೀಯ ಪೌರರಿಗೂ ಒಂದೇ ಪೌರತ್ವವನ್ನು ಕೊಡಲ್ಪಟ್ಟಿದೆ. ನೆಕ್ಸ್ಟ್ ಬಂತು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಭಾರತದ ಎಲ್ಲ ನಾಗರಿಕರಿಗೂ ಸಮಾನವಾದಂತಹ ಮೂಲಭೂತ ಹಕ್ಕನ್ನು ಸಂವಿಧಾನದ 3ನೇ ಭಾಗದಿಂದ ಕೊಡಲ್ಪಟ್ಟಿದೆ. ಇವು ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಂಗದಿಂದ ರಕ್ಷಣೆಯೂ ಸಹ ಒದಗಿಸಲಾಗಿದೆ. ಪ್ರಸ್ತುತವಾಗಿ 6 ಮೂಲಭೂತ ಹಕ್ಕುಗಳಿವೆ. ಅವ್ಯಾವಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧರ್ಮ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನದ ಪರಿಹಾರದ ಹಕ್ಕು. ಈ 6 ಪ್ರಸ್ತುತ ಮೂಲಭೂತ ಹಕ್ಕುಗಳಾಗಿವೆ. ನೆಕ್ಸ್ಟ್ ಬಂದ್ಬಿಟ್ಟು ರಾಜನಿರ್ದೇಶಕ ತತ್ವಗಳು. ಭಾರತದ ಸಂವಿಧಾನದಲ್ಲಿ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿರುವುದೇ ಇದು. ಭಾರತ ಸಂವಿಧಾನ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿರುವುದು ಈ ರಾಜನಿರ್ದೇಶಕ ನೀತಿ ತತ್ವಗಳಲ್ಲಿ ಕಂಡುಬರುತ್ತದೆ. ಅದು ರಾಜನಿರ್ದೇಶಕ ತತ್ವಗಳು ಈ ಕಲ್ಯಾಣ ರಾಜ್ಯದ ಸ್ಥಾಪನೆಗಾಗಿ ಇವು ರಾಜ್ಯಕ್ಕೆ ನಿರ್ದೇಶನವನ್ನು ನೀಡುವಂತ ಅಥವಾ ಮಾರ್ಗದರ್ಶನ ನೀಡುವಂತ ತತ್ವಗಳಾಗಿವೆ. ಈ ರಾಜನಿರ್ದೇಶಕ ತತ್ವಗಳಿವೆ ಅಲ್ಲ, ಈ ರಾಜನಿರ್ದೇಶಕ ತತ್ವಗಳು ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಬರುವುದಿಲ್ಲ. ಆದರೆ ಒಂದು ನೆನಪಿಟ್ಕೊಳ್ಳಿ, ಅಧಿಕಾರ ಯಾವ ರೀತಿ ನಡೆಸಬೇಕು, ಜನರಿಗೆ ಯಾವ ರೀತಿಯಾದಂಥ ಆಡಳಿತವನ್ನು ಕೊಡಬೇಕು ಅನ್ನೋದನ್ನ ನಿರ್ದೇಶನ ಕೊಡುವಂಥದ್ದು ನಮ್ಮ ರಾಜನಿರ್ದೇಶಕ ನೀತಿ ತತ್ವಗಳಾಗಿವೆ. ನೆಕ್ಸ್ಟ್ ಬಂದ್ಬಿಟ್ಟು ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು. ಒಬ್ಬ ವ್ಯಕ್ತಿಯು ಸಾಮಾಜಿಕ ಜೀವಿಯಾಗಿ ಸಮಾಜದ ಬಗೆಗಿನ ಹೊಣೆಗಾರಿಕೆ ಮೂಲಭೂತ ಕರ್ತವ್ಯಗಳಾಗಿವೆ. ಭಾರತ ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ 1976ರಲ್ಲಿ ಸಂವಿಧಾನ 51ನೇ ಎ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿತ್ತು. ನಂತರ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಘೋಷಿಸಲಾಯಿತು. ನಂತರ ಸೇರಿಸಿ ಒಟ್ಟು 11 ಮೂಲಭೂತ ಕರ್ತವ್ಯಗಳು ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಪಾರ್ಲಿಮೆಂಟರಿ ಸಿಸ್ಟಮ್, ಸಂಸದೀಯ ಸರ್ಕಾರ. ಭಾರತ ಸಂಸತ್ತು, ಭಾರತ ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆಗಳನ್ನು ಒಳಗೊಂಡಿರುವಂಥದ್ದೇ ಇದು. ಸಂಸದೀಯ ವ್ಯವಸ್ಥೆ ನಮ್ಮ ಭಾರತ ಅಳವಡಿಸಿಕೊಂಡಿರುವುದು. ಒಂದು ನೆನಪಿಟ್ಕೊಳ್ಳಿ, ಸಂಸದೀಯ ವ್ಯವಸ್ಥೆ ನಮ್ಮ ಭಾರತ ಅಳವಡಿಸಿಕೊಂಡಿರುವುದೇ. ಆಧುನಿಕ ಪ್ರಜಾಪ್ರಭುತ್ವ ರಾಷ್ಟ್ರಗಳು 2 ವಿಧವಾಗಿರುವಂತಹ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುತ್ತವೆ. ಆ ವ್ಯವಸ್ಥೆ ಯಾವ್ಯಾವಂದ್ರೆ, ಫಸ್ಟ್ ಬಂದ್ಬಿಟ್ಟು ಅಧ್ಯಕ್ಷೀಯ ಮಾದರಿ ವ್ಯವಸ್ಥೆ, ನೆಕ್ಸ್ಟ್ 2ನೇದು ಸಂಸದೀಯ ಮಾದರಿ ವ್ಯವಸ್ಥೆ. ಯುನಿಟರಿ ಸಿಸ್ಟಮ್, ಸಂಯುಕ್ತ ರಾಷ್ಟ್ರ. ಭಾರತ ವೈವಿಧ್ಯಮಯವಾಗಿದೆ. ಭಾರತ ವೈವಿಧ್ಯಮಯವಾದ ರಾಷ್ಟ್ರ ಅಂತ ಎಲ್ಲರಿಗೂ ಗೊತ್ತು. ಅದು ಭಾಷೆ ಆಗಿರಲಿ, ಆಚಾರ ವಿಚಾರ, ಕಲ್ಚರ್, ಸಂಪ್ರದಾಯ, ನಡವಳಿಕೆಗಳಿಂದ ಕೂಡಿರುವಂಥ ರಾಷ್ಟ್ರ ನಮ್ಮ ಭಾರತ. ಭಾರತಕ್ಕೆ ಸಂಯುಕ್ತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಹಂಚಿಕೆಯಾಗಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯನೇ. ಸಾಮಾನ್ಯ ಸನ್ನಿವೇಶಗಳಲ್ಲಿ ಸಂಯುಕ್ತ ರೂಪವಾಗಿ ಸರ್ಕಾರ ಕಾರ್ಯನಿರ್ವಹಿಸುತ್ತದೆ. ಇನ್ನು ತುರ್ತು ಪರಿಸ್ಥಿತಿಯ ಸನ್ನಿವೇಶದಲ್ಲಿ ಏಕಾತ್ಮಕವಾಗಿ ಕಂಡುಬರುತ್ತದೆ. ಆದ್ದರಿಂದ ಇದನ್ನು ನಾವು ಏನಂತೀವಿ, ಸಂಯುಕ್ತ ಸದೃಶ ಎಂದು ಕರೆಯುತ್ತೇವೆ. ಇನ್ನು ವಯಸ್ಕ ಮತದಾನ ಪದ್ಧತಿ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ 18 ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಮತವನ್ನು ಚಲಾಯಿಸುವಂಥ ಹಕ್ಕು ಅವನಲ್ಲಿರ್ತದೆ. ಯಾವುದೇ ರೀತಿಯಾದಂಥ ಜಾತಿ, ಪಂಥ, ಧರ್ಮ, ಜನಾಂಗ, ಲಿಂಗ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಲಾರದೆ ಸರ್ವರಿಗೂ ಸಮಾನವಾದ ಪ್ರಾಶಸ್ತ್ಯವನ್ನ 18 ವರ್ಷ ತುಂಬಿರುವಂತಹ ಪ್ರತಿ ಪ್ರಜೆಗೂ ಈ ಹಕ್ಕನ್ನ ಕಲ್ಪಿಸಿಕೊಡಲಾಗಿದೆ. ಇನ್ನು ಕೊನೆಯದಾಗಿ ಸ್ವಾತಂತ್ರ್ಯ ನ್ಯಾಯಾಂಗ. ಸಂವಿಧಾನ ಕೊಟ್ಟಿರುವ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ಆ ಹಕ್ಕುಗಳ ರಕ್ಷಣೆಗಾಗಿ
ಹಕ್ಕುಗಳ ರಕ್ಷಣೆಗಾಗಿ ಒಂದು ಸ್ವತಂತ್ರವಾದ ಪಕ್ಷಾತೀತ ವ್ಯವಸ್ಥೆಯನ್ನು ರಚನೆ ಮಾಡಲಾಗಿದೆ. ಇದು ಶಾಸಕಾಂಗ ಕಾರ್ಯಾಂಗದಿಂದ ಸೆಪರೇಟ್ ಆಗಿರುವಂಥ ವ್ಯವಸ್ಥೆ. ನೆನ್ಪಿಟ್ಕೊಳ್ಳಿ, ಇದು ಒಂದು ಮೇನ್ ಟಾಪಿಕ್ ಏನಂದ್ರೆ ಇದು ಶಾಸಕಾಂಗ ಕಾರ್ಯಾಂಗದಿಂದ ಸೆಪರೇಟ್ ಆಗಿರುವಂಥ ವ್ಯವಸ್ಥೆ. ಇಷ್ಟು ಏನು ಹೇಳಿದ್ನಲ್ಲ, ಇವೆಲ್ಲವೂ ಸಹ ಭಾರತದ ಸಂವಿಧಾನದ ಪ್ರಧಾನ ಲಕ್ಷಣಗಳಾಗಿವೆ. ಮೇನ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿದ್ರಲ್ಲ ಗೈಸ್, ಎಷ್ಟೊಂದು ಸರಳವಾಗಿ ಮೃದುವಾಗಿ ನಾವು ಇವತ್ತಿನ ಸಂಚಿಕೆಯಲ್ಲಿ ಎಷ್ಟೊಂದು ಸರಳವಾಗಿ ಕಲ್ತೀವಿ ಅಂತ. ಯಾವುದು? ಭಾರತದ ಸಂವಿಧಾನದ ಪ್ರಧಾನ ಲಕ್ಷಣಗಳು, ಮೇನ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಷ್ಟು ಸರಳವಾಗಿ ಕಲ್ತೀವಲ್ಲ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.